ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಾ ಎಲ್ಲ? ಐ ಬಿಲೀವ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಮಕ್ಕಳೇ, ನಾನು ಯಾಕಪ್ಪ ಇವತ್ತು ಇಲ್ಲಿ ಬಂದಿದ್ದೀನಿ ಅಂದರೆ, ಎಕ್ಸಾಮ್ 1 ಕಂಪ್ಲೀಟ್ ಮಾಡಿದ್ದಾಯಿತು, ರಿಸಲ್ಟ್ ಬಂದಿದ್ದಾಯಿತು. ತುಂಬ ಜನ ಮಕ್ಕಳಿಗೆ ಸ್ಯಾಟಿಸ್ಫೈ ಆಗದೆ ಇರಬಹುದು, ಎಲ್ಲರೂ ಅಂತ ಹೇಳಲ್ಲ, ಬಟ್ ಕೆಲವೊಂದಿಷ್ಟು ಜನ ಮಕ್ಕಳಿಗೆ ಸ್ಯಾಟಿಸ್ಫೈ ಆಗದೆ ಇರೋರು ನಿಮಗೆ ಬೇಕಾಗಿರುವಂತಹ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನನ್ನು ತಗೊಂಡು ಅದರಲ್ಲಿ ಎಕ್ಸಾಮ್ 2 ಕೊಡ್ತಿದ್ದೀರಾ, ಹೌದಾ? ಈಗ ಅಟ್ ಪ್ರೆಸೆಂಟ್ ಎಕ್ಸಾಮ್ 2 ಕೂಡ ನಡೀತಾ ಇದೆ ಅಲ್ವಾ? ಏಪ್ರಿಲ್ 30ರಿಂದ ಶುರು ಆಗಿದೆ. ಸೊ ಎಲ್ಲರೂ ಕೂಡ ಎಕ್ಸಾಮ್ 2 ಅಲ್ಲಿ ಬ್ಯುಸಿ ಇರ್ತೀರಾ. ಈಗ ನಾನು ಯಾಕಪ್ಪ ಇಲ್ಲಿ ಬಂದಿದ್ದೀನಿ ಅಂದರೆ, ಎಕ್ಸಾಮ್ 1 ಎಕ್ಸಾಮ್ 2 ನಡುವೆ ಒಂದು ಪ್ರಾಸೆಸ್ ಇತ್ತು. ಅದೇನಪ್ಪ ಅಂದರೆ ರಿವ್ಯಾಲ್ಯೂಯೇಷನ್ ಪ್ರಾಸೆಸ್ ಕೂಡ ನಡೀತು, ಹೌದಾ? ನಿಮ್ಮ ಎಕ್ಸಾಮ್ 1 ರಿಸಲ್ಟ್ ಬಂದ ಮೇಲೆ ಎಕ್ಸಾಮ್ 2 ಬರೆಯೋದಕ್ಕಿಂತ ಮುಂಚೆನೇ ಬರೆದಿರೋ ಎಕ್ಸಾಮಲ್ಲೇ ನನಗೆ ಸ್ಯಾಟಿಸ್ಫೈ ಆಗೋ ರೀತಿ ಇಲ್ಲಿ ವ್ಯಾಲ್ಯೂಯೇಷನ್ ಆಗಿಲ್ಲ ಅಂತ ಅಂದ್ಕೊಂಡಿರೋರು ವ್ಯಾಲ್ಯೂಯೇಷನಿಗೂ ಹಾಕ್ಬೋದಾಗಿತ್ತು, ಅದೇ ರಿವ್ಯಾಲ್ಯೂಯೇಷನ್. ಸೊ ಈ ರೀತಿ ವೇದಾಂತವಿನಿಂದ ಒಬ್ಬ ಹುಡುಗ ರಿವ್ಯಾಲ್ಯೂಯೇಷನಿಗೆ ಹಾಕಿದಾಗ ಗೊತ್ತಾಯಿತು ಅವನು ಮಾಡಿರೋವಂಥ ಸ್ಕೋರ್ ಯಾವ ರೀತಿ ಇದೆ ಅಂದರೆ, ಹೀ ಸೆಕ್ಯೂರ್ಡ್ 2nd ರ್ಯಾಂಕ್ ಫಾರ್ ಸ್ಟೇಟ್. ಓಕೆ, ಸೊ ಈ ಒಂದು ಸೆಲೆಬ್ರೇಷನ್, ಇದು ಖಂಡಿತ ಸೆಲೆಬ್ರೇಷನ್ ಟೈಮ್ ಅಂತ ಹೇಳಬೇಕು, ಹೌದಾ? ಆ್ಯಂಡ್ ವಿ ಆರ್ ಪ್ರೌಡ್. ವೇದಾಂತವಿನಿಂದ ಒಬ್ಬ ವಿದ್ಯಾರ್ಥಿ ಸ್ಟೇಟಿಗೆ 2nd ರ್ಯಾಂಕನ್ನು ಸೆಕ್ಯೂರ್ ಮಾಡಿದ್ದಾರೆ ಅಂತಂದರೆ ಖಂಡಿತ ನಮಗೂ ಖುಷಿ ಆಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ ಖಂಡಿತವಾಗ್ಲೂ, ಹೌದಾ? ರಿಸಲ್ಟ್ ಯಾರೇ ತೆಗೆದ್ರೂ, ಒಳ್ಳೆಯ ರಿಸಲ್ಟನ್ನು ಯಾರೇ ತೆಗೆದ್ರೂ ಎಲ್ರಿಗೂ ಸಂತೋಷ ಆಗೇ ಆಗುತ್ತೆ. ಅಫ್ಕೋರ್ಸ್ ಆ್ಯಸ್ ಅ ಸ್ಟೂಡೆಂಟ್ ಅವರಿಗೆ ತುಂಬ ಖುಷಿಯಾಗಿರುತ್ತೆ. ಅವ್ರು ಮಾಡಿರೋಂಥ ಹಾರ್ಡ್ ವರ್ಕ್ ಒಂದು ಫಲವನ್ನು ಕೊಡ್ತು ಅನ್ನುವಂಥದ್ದು ಒಂದು ಪ್ರೌಡ್ ಮೂಮೆಂಟ್ ಅದು, ಹೌದಾ? ಸೊ ಇಲ್ಲಿ ನೀವು ನೋಡಬಹುದು 598 ಸ್ಕೋರ್ ಮಾಡಿದ್ದಾರೆ ಆಫ್ಟರ್ ಇವ್ಯಾಲ್ಯೂಯೇಷನ್. ಸೊ ಹಿಸ್ ನೇಮ್ ಈಸ್ ಸೃಜನ್ BS ಅಂತ ಹೇಳಿ. ಓಕೆ, ಸೊ ಹಿ ವಾಸ್ ಅ ಸ್ಟೂಡೆಂಟ್ ಆಫ್ ವೇದಾಂತು. ಅವರಿಗೆ 598 ಬಂದಿದೆ. ಓಕೆ, ಸೊ ಆಫ್ಟರ್ ಇವ್ಯಾಲ್ಯೂಯೇಷನ್, ಸೊ ಹಿ ಸೆಕ್ಯೂರ್ಡ್ 2nd ರ್ಯಾಂಕ್ ಫಾರ್ ಸ್ಟೇಟ್. ಓಕೆ, ಸೊ ಅದೇ ರೀತಿ ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನು ನೀವು ಇಲ್ಲಿ ನೋಡಬಹುದು. 596, 594, ಹೌದಾ? ಸೊ 4th ರ್ಯಾಂಕ್, 5th ರ್ಯಾಂಕ್, 6th ರ್ಯಾಂಕ್, ಈ ರೀತಿ ಸಾಕಷ್ಟು ರ್ಯಾಂಕ್ಗಳನ್ನು ತಗೊಂಡಿರುವಂಥ ತುಂಬ ಜನ ವಿದ್ಯಾರ್ಥಿಗಳು ವೇದಾಂತವಿನಿಂದ ಬಂದಿದ್ದಾರೆ, ವೇದಾಂತವಿನ ಭಾಗವಾಗಿದ್ದಾರೆ ಅನ್ನೋದೇ ತುಂಬ ಹೆಮ್ಮೆ. ಓಕೆ, ಅಷ್ಟೇ ಅಲ್ಲದೆ ಬರೀ ಸೈನ್ಸ್ ಅಷ್ಟೇ ಅಲ್ಲ ಮಕ್ಕಳೇ, ಕಾಮರ್ಸಲ್ಲೂ ಕೂಡ ತುಂಬ ಜನ ವಿದ್ಯಾರ್ಥಿಗಳು, ತುಂಬ ಜನ ಸ್ಟೂಡೆಂಟ್ಸ್ ಒಳ್ಳೆ ಸ್ಕೋರನ್ನು ಮಾಡಿದ್ದಾರೆ. ಸೊ 596, 595, 594. ಓಕೆ, ಸಾಕಷ್ಟು ಹೆಮ್ಮೆಯ ವಿಷಯ ಆಗಿದೆ ಇದು. ಓಕೆ, ಸೊ ಇದು ಬರೀ ಇಷ್ಟಕ್ಕೆ ಸೀಮಿತ ಅಲ್ಲ. ಎಕ್ಸಾಮ್ 2 ಮುಗಿದ ಮೇಲೆ ನೀವು ಕೂಡ ಇದರಲ್ಲಿ ಬರಬಹುದು, ಹೌದಾ? ನೀವು ಇದರಲ್ಲಿ ಒಬ್ಬರಾಗಬಹುದು. ಆಲ್ ರೈಟ್. ಸೊ ಮಕ್ಕಳೇ, ಯಾವಾಗಲೂ ಹಾರ್ಡ್ ವರ್ಕ್, ನಮ್ಮ ಎಫರ್ಟ್ ಮಾತ್ರ ನಮ್ಮ ಕೈ ಹಿಡಿಯೋದು. ಓಕೆ, ಅಫ್ಕೋರ್ಸ್ ಟೀಚರ್ಸ್ ನಿಮಗೆ ದಾರಿ ತೋರಿಸ್ತಾರೆ, ಆದರೆ ಕಡೆಯದಾಗಿ ರಿಸಲ್ಟ್ ಕೊಡೋದು ನೀವು ವರ್ಷ ಪೂರ್ತಿ ಅಲ್ಲದೇ ಇದ್ರೂ ಕೆಲವು ತಿಂಗಳ ಮಟ್ಟಿಗಾದ್ರೂ ನೀವು ಎಷ್ಟು ಸತತವಾಗಿ ಎಫರ್ಟನ್ನು, ಕೌಂಟ್ಲೆಸ್ ಎಫರ್ಟನ್ನು ಹಾಕಿರ್ತೀರಲ್ಲ, ಅದು ಖಂಡಿತ ನಿಮಗೆ ಯಶಸ್ಸನ್ನು ತಂದು ಕೊಡುತ್ತೆ. ಅದಕ್ಕೆ ಹೇಳ್ತಾರೆ, ಸತತ ಪರಿಶ್ರಮವೇ ಯಶಸ್ಸಿನ ಹಿಂದಿರುವ ಗುಟ್ಟು. ದೇರ್ ಈಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಓಕೆ, ಶಾರ್ಟಾಗಿ ಕಟ್ ಸಿಗೋದು ಕಟ್ಟೆ ಆಗುತ್ತೆ ಹೊರತು ಶಾರ್ಟ್ ಕಟ್ ಎಲ್ಲೂ ಇಲ್ಲ ಸಕ್ಸಸ್ಸಿಗೆ. ಓಕೆ, ಸೊ ಹಾಗಾಗಿ ನೀವೇನೀಗ ಮತ್ತೊಮ್ಮೆ ಪ್ರಯತ್ನ ಮಾಡ್ತಿದ್ದೀರಾ ಎಕ್ಸಾಮ್ 2, ಇದು ನಿಮಗೆ ಒಳ್ಳೆ ಅಪಾರ್ಚುನಿಟಿ, ಸ್ಮಾರ್ಟ್ ಅಪಾರ್ಚುನಿಟಿ. ನೀವು ಕೂಡ ಇದೇ ರೀತಿ ಒಳ್ಳೆ ಸ್ಕೋರನ್ನು ಮಾಡುವಂಥ ಅವಕಾಶ ನಿಮಗೆ ಇದೆ, ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಮಕ್ಕಳೇ, ಆಲ್ ದಿ ಬೆಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ಅಗೇನ್ ವಿ ಆರ್ ಪ್ರೌಡ್ ಟು ಶೇರ್ ದ ರಿಸಲ್ಟ್ ಆಫ್ ದೀಸ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ, ನೀವು ಕೂಡ ಇದರಲ್ಲಿ ಒಬ್ಬರಾಗ್ತೀರಾ ಮುಂದೆ ಅಂತ ಅಂದ್ಕೊಂಡು ಆಲ್ ದ ಬೆಸ್ಟ್ ಅಂತ ಮತ್ತೊಮ್ಮೆ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.